ವೃಶ್ಚಿಕ ರಾಶಿಯವರಿಗೆ ಈ ವರ್ಷದ ಮೊಟ್ಟ ಮೊದಲನೆಯ ಮಹಾಸೂರ್ಯ ಗ್ರಹಣದ ವಿಶೇಷ ಪ್ರಭಾವದ ವಿಚಾರವನ್ನ ಈ ಒಂದು ವಿಡಿಯೋದಲ್ಲಿ ನಾನು ಸ್ಪಷ್ಟವಾಗಿ ಸಂಪೂರ್ಣವಾಗಿ ತಿಳಿಸಲಿದ್ದೇನೆ. ನಮಸ್ಕಾರ, ನಾನು ವಿಠಲ್ ಭಟ್ ಮಾತಾಡ್ತಾ ಇರತಕ್ಕಂಥದ್ದು. ನಿಮ್ಮ ಗಮನಕ್ಕೆ ಇರಲಿ, ಈ ಆಂಗ್ಲ ನೂತನ ಸಂವತ್ಸರ 2026ನೆಯ ಮೊದಲನೆಯ ಗ್ರಹಣ ಫೆಬ್ರವರಿ 17ನೇ ತಾರೀಕು ಸಂಭವಿಸ್ತಾ ಇದೆ. ಭಾರತದಲ್ಲಿ ಇದು ಗೋಚಾರ ಇಲ್ಲ, ಕಾಣಿಸ್ತಾ ಇಲ್ಲ, ಅದರಿಂದ ಆಚರಣೆ ಇಲ್ಲ. ಅಂದ್ರೆ ಗ್ರಹಣದ ಆದಿಯಲ್ಲಿ, ಮಧ್ಯದಲ್ಲಿ, ಹಂತದಲ್ಲಿ 3 ಸ್ನಾನ ಮಾಡೋದು, ಉಪವಾಸ ಇರೋದು, ಹೊರಗಡೆ ಹೋಗ್ಬಾರ್ದು ಅನ್ನೋದು, ದರ್ಬೆ ಹಾಕಿಡೋದು, ಇವೆಲ್ಲ ಯಾವ ಅವಶ್ಯಕತೆನೂ ಇಲ್ಲ. ಆದ್ರೆ ಆಚರಣೆ ಇಲ್ಲ ಅನ್ನುವ ಕಾರಣಕ್ಕೆ ಪ್ರಭಾವವೂ ಇಲ್ಲ ಅಂತ ತಿಳ್ಕೊಳ್ತಕ್ಕಂಥದ್ದು ತಪ್ಪಾಗುತ್ತದೆ. ಪ್ರಭಾವ ಬೇರೆ, ಆಚರಣೆ ಬೇರೆ ಆಗಿರ್ತದೆ. ಸೊ ಆದ್ರಿಂದಾಗಿ ಈ ಒಂದು ವಿಡಿಯೋದಲ್ಲಿ ನಿಮ್ಮ ರಾಶಿಯಿಂದ 4ನೇ ರಾಶಿ ಅಂದ್ರೆ ಕುಂಭ ರಾಶಿಯಲ್ಲಿ ಫೆಬ್ರವರಿ 17ನೇ ತಾರೀಕು ಅಮಾವಾಸ್ಯೆ, ಶಿವರಾತ್ರಿ ಅಮಾವಾಸ್ಯೆ ದಿವಸ ಸಂಭವಿಸ್ತಾ ಇರತಕ್ಕಂತಹ ರಾಹುಗ್ರಸ್ತ ಮಹಾಸೂರ್ಯ ಗ್ರಹಣದ ವಿಶೇಷ ಪ್ರಭಾವದ ವಿಚಾರವಾಗಿ 5 ವಿಚಾರಗಳು ನಿಮ್ಗೆ ತಿಳಿಸ್ತೇನೆ. ಯಾಕಂದ್ರೆ ಇದು ಎಚ್ಚರಿಕೆ ಆಗ್ತದೆ ನಿಮಗೆ. ಕಾರಣ, ನಿಮ್ಮ ರಾಶಿಯಿಂದ 4ನೇ ರಾಶಿಯಲ್ಲಿ ಗ್ರಹಣ ಆಗುತ್ತಾ ಇರುವಂತದ್ದು. ಯಾವಾಗ್ಲೂ ನಿಮ್ಮ ರಾಶಿಯಿಂದ 4ನೇ ರಾಶಿಯಲ್ಲಿ, ನಿಮ್ಮ ರಾಶಿಯಲ್ಲಿ ಗ್ರಹಣವಾದ್ರೆ, ನಿಮ್ಮ ರಾಶಿಯಿಂದ 4ನೇ ರಾಶಿಯಲ್ಲಿ ಗ್ರಹಣವಾದ್ರೆ, 8ನೇ ರಾಶಿಯಲ್ಲಿ ಗ್ರಹಣವಾದ್ರೆ, 12ನೇ ರಾಶಿಯಲ್ಲಿ ಗ್ರಹಣವಾದ್ರೆ ಅದು ಅಶುಭ ಫಲ ನಿಮಗೆ ಅಂತ ಹೇಳ್ತಾರೆ. ಸೊ ಕುಂಭ ರಾಶಿ ವೃಶ್ಚಿಕದವರಿಗೆ ಚತುರ್ಥ ಆಗಿರ್ತದೆ, 4ನೇ ಮನೆ ಆಗಿರ್ತದೆ. ಸೊ ವೃಶ್ಚಿಕ ರಾಶಿಯವರಿಗೆ ಇದು ಅಶುಭ ಫಲವನ್ನ ಕೊಡಲಿದೆ. ಕರ್ಮಾಧಿಪತಿ 10ನೇ ಮನೆಯ ಅಧಿಪತಿಯಾದಂತಹ ರವಿಗ್ರಹ ಚತುರ್ಥದಲ್ಲಿ ರಾಹುಗ್ರಸ್ತನಾಗ್ತಾ ಇದ್ದಾನೆ. ನಿಮಗಿದು ಅಶುಭ ಫಲ. ಸೊ ಅದರಿಂದ 5 ಪಾಯಿಂಟ್ಸ್ ಅನ್ನು ಕೊಡ್ತೀನಿ. ದಯವಿಟ್ಟು ನಾನು ಹೇಳ್ತಾ ಇದ್ದೀನಿ, ಇದನ್ನ ನಿಮಗೆ ಹೆದರ್ಸ್ಲಿಕ್ಕೆ ನಾನು ಹೇಳ್ತಾ ಇಲ್ಲ, ಒಂದು ಏನು ಸಂದೇಶವನ್ನ ಮುಟ್ಟಿಸ್ತಾ ಇದ್ದೇನೆ, ನಿಮಗೆ ನಾಲೆಡ್ಜ್ ಅನ್ನು ಕೊಡ್ತಾ ಇದ್ದಾನೆ. ಈಗಿದೆಯಪ್ಪ, ಇದು ನಿಮ್ಗೆ ಸರಿ ಇಲ್ಲ, ಇದು ಹಿಂಗ್ ಮಾಡ್ಕೊಳ್ಳಿ, ಹಿಂಗ್ ಆಗ್ಬಹುದು, ಎಚ್ಚರ ಅಂತ ಅಷ್ಟೇನೆ. ನಿಮ್ಮನ್ನು ಹೆದರ್ಸ್ಲಿಕ್ಕೆ ಅಂತ ನಾನು ದಯವಿಟ್ಟು ಹೇಳ್ತಾ ಇಲ್ಲ. ಆಮೇಲೆ ವೃಶ್ಚಿಕ ರಾಶಿ ಪ್ರತಿಯೊಬ್ಬರಿಗೂ ಸಹ ಇದು ವಿಡಿಯೋ ಬಹಳ ಇಂಪಾರ್ಟೆಂಟ್, ಅದಕ್ಕೋಸ್ಕರ ಈ ವಿಡಿಯೋ ಮಾಡ್ತಾ ಇರೋದು. ನೀವು ದಯವಿಟ್ಟು ಪ್ರತಿಯೊಬ್ಬ ವೃಶ್ಚಿಕ ರಾಶಿಯವರಿಗೆ ಈ ವಿಡಿಯೋ ರೀಚ್ ಆಗೋ ತರ ನೀವು ಒಂಚೂರು ಸಹಾಯ ಮಾಡಿ. ವಾಟ್ಸಪ್, ಫೇಸ್ಬುಕ್, ಮೆಸೆಂಜರು, ಟೆಲಿಗ್ರಾಮು, ಇನ್ಸ್ಟಾಗ್ರಾಮು, ಏನೇನು ಆಪ್ಗಳು ಇದಾವೆ ನಿಮ್ಮ ಮೊಬೈಲ್ ನಲ್ಲಿ ನೀವು ಡೌನ್ಲೋಡ್ ಮಾಡಿ ನಿಮ್ದು ಇದು ಮಾಡಿ ಇಟ್ಕೊಂಡಿದ್ರ ಎಲ್ಲ ಕಡೆ ಶೇರ್ ಮಾಡ್ಬಿಡಿ. ಈ ವಿಡಿಯೋ ಲಿಂಕ್ ನ ಎಲ್ಲ ಕಡೆ ಶೇರ್ ಮಾಡ್ಬಿಡಿ. ಪ್ರತಿಯೊಬ್ಬ ವೃಶ್ಚಿಕ ರಾಶಿಯವರು, ಗಂಡಸರಿಗೆ, ಹೆಂಗಸರಿಗೆ, ಎಲ್ಲರಿಗೂ ಸಹ ಈ ವಿಡಿಯೋ ರೀಚ್ ಆಗಲಿ. ಅವರು ಸಹ ಎಚ್ಚೆತ್ತುಕೊಳ್ಳಲಿ, ಏನು ತಪ್ಪು ನಿರ್ಧಾರಗಳು ತೆಗೆದುಕೊಳ್ಳದೆ ಇರಲಿ, ಪರಿಹಾರ ಮಾಡಿಕೊಳ್ಳಿ. ಒಟ್ಟಿನಲ್ಲಿ ಎಲ್ಲರಿಗೂ ಒಳ್ಳೇದಾಗ್ಲಿ. ಬನ್ನಿ ವಿಡಿಯೋನ ಶುರು ಮಾಡೋಣ. ಮೊದಲನೆಯ ಪಾಯಿಂಟ್, ವೃಶ್ಚಿಕ ರಾಶಿಯವರಿಗೆ ಮಹಾಸೂರ್ಯ ಗ್ರಹಣದ ಪ್ರಭಾವದ ವಿಚಾರ ಏನಪ್ಪಾ ಅಂದ್ರೆ ಮಾನಸಿಕ ಅಶಾಂತಿ ಹಾಗೂ ಒಳ ಒತ್ತಡ ಅಂತ. ಒಳಗಡೆ ತುಂಬಾ ಪ್ರೆಷರ್ ಫೀಲ್ ಆಗ್ತಕ್ಕಂಥದ್ದು, ಏನೋ ಒತ್ತಡ ಇದೆ ಅನ್ನುವ ರೀತಿಯಲ್ಲಿ. ನೋಡಿ, ಚತುರ್ಥ ಭಾವ, 4ನೇ ಭಾವ ಅನ್ನತಕ್ಕಂಥದ್ದು ನಿಮ್ಮ ಮನಸ್ಸಿನ ಮೇಲಿನ ಪ್ರಭಾವವನ್ನು ತೋರಿಸ್ತಾನೆ. ಸೊ ಚತುರ್ಥ ಭಾವದಲ್ಲಿ ಗ್ರಹಣ ಅಂತಂದಾಗ ನಿಮ್ಮ ಮನಸ್ಸಿನ ಮೇಲೆ ಈ ಗ್ರಹಣ ವಿಶೇಷವಾದ ಪ್ರಭಾವವನ್ನ ಬೀರಲಿದೆ ಅನ್ನೋದು ಬಹಳ ಸ್ಪಷ್ಟ. ಇನ್ನು ರಾಹುಗ್ರಸ್ತ ಗ್ರಹಣ ಅಂತ ಅಂದಾಗ ಕಾರಣವಿಲ್ಲದೆ ಕೋಪ ಮಾಡ್ಕೊಳ್ಳೋದು, ಕಾರಣ ಇಲ್ಲದೆ ಏನೋ ಕಿರಿಕಿರಿ ಆಗ್ತಕ್ಕಂಥದ್ದು, ಏನೋ ಒಂಥರ ಕಿರಿಕಿರಿ, ಏನೋ ಅಂತ ಕೇಳ್ಬೇಡ, ಏನೋ ಒಂಥರ ಕಿರಿಕಿರಿ, ಸರಿಯಿಲ್ಲ, ನಾನು ಏನೋ ಕೇಳಕೋಬೇಡ, ಈ ತರ ಎಲ್ಲ ರಾಹು ಕಾರಣ ಆಗ್ತಾನೆ. ಅದೇ ರೀತಿಯಲ್ಲಿ ಸಣ್ಣ ವಿಷಯಕ್ಕೂ ಮನಸ್ಸು ತುಂಬಾ ಭಾರ, ತುಂಬಾ ಯೋಚನೆ, ಇದೆಲ್ಲ ಆಗ್ತಕ್ಕಂಥದ್ದು. ಆದ್ರಿಂದ ಎಚ್ಚರ, ಬಹಳ ಇಂಪಾರ್ಟೆಂಟ್ ಎಚ್ಚರ. ತಕ್ಷಣ ಯಾವುದೇ ಪ್ರತಿಕ್ರಿಯೆಯನ್ನ ಕೊಡ್ಲಿಕ್ಕೆ ಹೋಗ್ಬೇಡಿ. ಮೌನ ಮತ್ತು ಉಸಿರಾಟದ ನಿಯಂತ್ರಣ, ನಿಧಾನಕ್ಕೆ ಪ್ರತಿದಿನ ಎಕ್ಸರ್ಸೈಸ್ ಮಾಡುವಂಥದ್ದು, ಏನೋ ನೀವು ಮೆಡಿಟೇಷನ್ ಮಾಡುವಂಥದ್ದು, ನೀವು ಉಸಿರಾಟದ ಎಕ್ಸರ್ಸೈಸ್ ಮಾಡುವಂಥದ್ದು, ಯಾವುದಕ್ಕೆ ಎಕ್ಸೈಟ್ ಆಗದೆ ಇರತಕ್ಕಂಥದ್ದು, ಎಲ್ಲ ಕಾಮ್ ಆಗಿ ತೆಗೆದುಕೊಳ್ಳಿ ಅಥವಾ ವಿಚಾರಗಳನ್ನ. ಏನೇ ದೊಡ್ಡ ಬ್ರೇಕಿಂಗ್ ನ್ಯೂಸ್ ಅಂದ್ರೂ ಹೌದಾ, ಓಕೆ ನೋಡೋಣ ಬಿಡು ಅನ್ನೋ ರೀತಿಯಲ್ಲಿ ತಗೊಳ್ಳಿ. ಅದು ನಿಮಗೆ ತುಂಬಾ ಇಂಪಾರ್ಟೆಂಟ್ ಆಗಿರ್ತದೆ. ಅದೇ ರೀತಿಯಲ್ಲಿ ತುಂಬಾ ಮನಸ್ಸಿನ ಮೇಲೆ ಪ್ರಭಾವ ಬೀಳದೆ, ತುಂಬಾ ಒತ್ತಡ, ತುಂಬಾ ಪ್ರೆಷರ್ ಫೀಲ್ ಆಗ್ತಾ ಇರ್ತದೆ. ಸೊ ಆದ್ರಿಂದ ನೀವು ಪರಿಹಾರ ಮಾಡ್ಕೊಳ್ಬೇಕು. ನಾವು ವಿಶೇಷ ಪರಿಹಾರ ಮಾಡ್ತಾ ಇದ್ದೇವೆ, ವಿಶೇಷ ಪ್ರಸಾದವನ್ನ ಕೊಡ್ತಾ ಇದ್ದೇವೆ. ನಾವೆಲ್ಲಿ ಬರ್ತಾ ಇದ್ದೇವೆ ಪರಿಹಾರ? ನೇಪಾಳದಲ್ಲಿ ಜ್ಯೋತಿರ್ಲಿಂಗ ಇರತಕ್ಕಂಥದ್ದು ಪಶುಪತಿನಾಥ ಸ್ವಾಮಿ. ಸೊ ಶಿವರಾತ್ರಿ ಅಮಾವಾಸ್ಯೆ ನೇಪಾಳ ಪಶುಪತಿನಾಥರ ಸನ್ನಿಧಾನದಲ್ಲಿ ವಿಶೇಷ ಪರಿಹಾರ ಮಾಡ್ತಿರೋದು. ವಿಡಿಯೋ ಎಂಡ್ ತನಕ ನೋಡಿ, ಎಂಡಲ್ಲಿ ಅದ್ರ ಬಗ್ಗೆ ತಿಳಿಸ್ತೇನೆ. ಎರಡನೇ ಪಾಯಿಂಟ್ ಅಲ್ಲಿ ಮನೆ ವಾಸಸ್ಥಳ, ಇಲ್ಲಿ ಸಮಸ್ಯೆಗಳಾಗ್ತಕ್ಕಂಥದ್ದು. ಏನಂತಂದ್ರೆ ಚತುರ್ಥ ಸ್ಥಾನದಲ್ಲೇ ಗ್ರಹಣ ಆಗ್ತಿರೋದ್ರಿಂದ ಮನೆ ಬದಲಾವಣೆ ಮಾಡುವಂತಹ ಯೋಚನೆ ಬರುತ್ತೆ. ಈ ಮನೆ ಬೇಡ, ಬೇರೆ ಮನೆಗೆ ಶಿಫ್ಟ್ ಆಗೋಣ, ಬೇರೆ ಹೊಸ ಬಾಡಿಗೆ ಮನೆ ಹುಡ್ಕೋಣ, ಲೀಸ್ ಇದ್ರು ಪರವಾಗಿಲ್ಲ, ಲೀಸ್ ಅನ್ನು ಬೇರೆ ಕ್ಲಿಯರ್ ಮಾಡ್ಬಿಟ್ಟು ಹೊಟ್ಬಿಡೋಣ, ಈ ಮನೇಲಿ ಅಂತೂ ನನ್ನ ಕೈಲಿ ಇರಕ್ ಆಗ್ತಾ ಇಲ್ಲ. ಈ ತರದ ಮಾತುಗಳು ನಿಮ್ಮ ಬಾಗಿಲು ತುಂಬಾ ಜಾಸ್ತಿ ಬರುತ್ತೆ. ವಾಹನ, ಆಸ್ತಿ, ದಾಖಲೆ, ಅದರ ಸಂಬಂಧಿತ, ಈಗ ವಾಹನದ ದಾಖಲಾತಿಗಳು,
ಆಸ್ತಿಯ ದಾಖಲಾತಿಗಳು, ಈ ದಾಖಲಾತಿಗಳು ರಿಲೇಟೆಡ್ ಆಗಿ ಡಾಕ್ಯುಮೆಂಟ್ಸ್ ರಿಲೇಟೆಡ್ ಆಗಿರತಕ್ಕಂತ ಸಮಸ್ಯೆಗಳು ಸ್ವಲ್ಪ ಜಾಸ್ತಿ ಬರಲಿದೆ. ಮನೆಯಲ್ಲಿ ಒಂಥರ ಅಸಮಾಧಾನ ಹುಟ್ಟಿಸುವಂತಹ ವಾತಾವರಣ, ನಿಮಗೊಂಥರ ಸಮಾಧಾನ ಇಲ್ಲ ಮನೆಯಲ್ಲಿ. ಯಾರು ಸಪೋರ್ಟ್ ಇಲ್ಲಪ್ಪ, ಅತ್ತೆ ಒಂಥರ, ಮಾವ ಒಂಥರ, ಅಪ್ಪ ಒಂಥರ, ಅಮ್ಮ ಒಂಥರ, ಯಜಮಾನ ಒಂಥರ, ಹೆಂಡತಿ ಒಂಥರ, ಮಕ್ಕಳು ಒಂಥರ, ಅಣ್ಣ ಒಂಥರ, ಅತ್ತಿಗೆ ಒಂಥರ, ತಮ್ಮ ಒಂಥರ, ತಂಗಿ ಒಂಥರ. ಈ ತರ ವೃಶ್ಚಿಕ ರಾಶಿಯವ್ರಿಗೆ ಏನಾಗ್ಬಿಡುತ್ತೆ ಅಂದ್ರೆ ಮನೆಯಲ್ಲಿ ಒಂಥರ ಅಸಮಾಧಾನದ ವಾತಾವರಣ ಜಾಸ್ತಿ ಆಗಲಿದೆ. ಎಚ್ಚರಿಕೆ ಇರಬೇಕು. ಗ್ರಹಣದ ಹಿಂದೂ ಮುಂದೂ ಎಲ್ಲ ಎಚ್ಚರ ವಹಿಸಬೇಕು. ಮನೆ, ಆಸ್ತಿ, ವಾಹನ ನಿರ್ಧಾರಗಳು ಏನೇ ಮಾಡೋದಿದ್ರು ಸಹ ಈ ವಿಚಾರಗಳಲ್ಲಿ ಸ್ವಲ್ಪ ಮುಂದೂಡ್ಬಿಡಿ. ಆ ನಿರ್ಧಾರಗಳನ್ನ ತುಂಬಾ ಒಳ್ಳೆಯದು ಮುಂದೂಡ್ಬಿಟ್ರೆ. ವೃಶ್ಚಿಕ ರಾಶಿಯವರಿಗೆ 3ನೇ ಪಾಯಿಂಟ್ ಮಹಾಸೂರ್ಯ ಗ್ರಹಣ ಪ್ರಭಾವ ಏನಪ್ಪಾ ಅಂದ್ರೆ ತಾಯಿಯ ಆರೋಗ್ಯ ಅಥವಾ ತಾಯಿಯೊಂದಿಗಿನ ಬಾಂಧವ್ಯಗಳಿದೆಯಲ್ಲ ಆ ವಿಚಾರಗಳಲ್ಲಿ ತುಂಬಾ ಚಿಂತೆ ಉಂಟಾಗುವ ಸಾಧ್ಯತೆ ಇದೆ. ತಾಯಿಯ ಆರೋಗ್ಯದ ಬಗ್ಗೆ ಚಿಂತಿಸುವ ಪರಿಸ್ಥಿತಿ ಇಲ್ಲ, ತಾಯಿಯೊಂದಿಗಿನ ಬಾಂಧವ್ಯದ ವಿಚಾರದಲ್ಲಿ. ಯಾಕಂದ್ರೆ ಚತುರ್ಥ ಭಾವ ಅಂದ್ರೇನೆ ತಾಯಿಯನ್ನು ತೋರಿಸ್ತಕ್ಕಂಥ ಭಾವ ಆಗಿರುತ್ತೆ. ಸೂರ್ಯಗ್ರಹಣ ಗೊತ್ತಾಯ್ತಲ್ವಾ? ಸೊ ಚತುರ್ಥದಲ್ಲಿ ಸೂರ್ಯಗ್ರಹಣ ಅಂದ್ರೆ ಪೋಷಕರ ಆರೋಗ್ಯದಲ್ಲಿ ಸ್ವಲ್ಪ ವ್ಯತ್ಯಾಸವಾಗುವಂತ, ವೃಶ್ಚಿಕ ರಾಶಿಯವರ ಪೋಷಕರ ಆರೋಗ್ಯದಲ್ಲಿ ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ, ಅಥವಾ ಮಾತಿನ ತಪ್ಪಿನಿಂದ ಮನಸ್ಸಿಗೆ ತುಂಬಾ ನೋವಾಗುತ್ತೆ. ನೀವೇನೋ ಮಾತಾಡ್ಬಿಡ್ತೀರಾ, ಮನಸ್ಸಿಗೆ ತುಂಬಾ ಬೇಜಾರಾಗುತ್ತೆ, ಅಥವಾ ಯಾರೋ ನಿಮ್ಮ ಹತ್ರ ಏನೋ ಮಾತಾಡ್ಬಿಡ್ತಾರೆ, ಮನಸ್ಸಿಗೆ ತುಂಬಾ ಬೇಜಾರಾಗುತ್ತೆ. ನಿಮ್ಮ ತಾಯಿಯವರೇ ನಿಮಗೆ ಏನೋ ಹೇಳ್ಬಿಡ್ತಾರೆ, ತುಂಬಾ ಬೇಜಾರಾಗುತ್ತೆ. ಅಮ್ಮ ಸಪೋರ್ಟ್ ಮಾಡ್ತಾ ಇಲ್ಲ, ಅಮ್ಮ ಹಂಗ ಅನ್ಬಿಟ್ರು, ಅಮ್ಮ ಹಿಂಗ ಅನ್ಬಿಟ್ರು, ಅಮ್ಮಂಗ್ ಹುಷಾರಿಲ್ಲ, ಅಮ್ಮ ಹಂಗೆ ಹಿಂಗೆ. ವಿವಾಹಿತ ಸ್ತ್ರೀಗೆ ತವರು ಮನೆಯ ಸಮಸ್ಯೆ, ವಿವಾಹಿತ ವೃಶ್ಚಿಕ ರಾಶಿಯವರಿಗೆ ತವರು ಮನೆಯ ವಿಚಾರಗಳಲ್ಲಿ ಒಂದಿಷ್ಟು ಚಿಂತೆಗಳು ಜಾಸ್ತಿ ಆಗುವ ಸಾಧ್ಯತೆ ಇದೆ. ತಾಯಿ ಆರೋಗ್ಯದ ಮೇಲೆ ವಿಶೇಷ ಗಮನ ಕೊಡಿ ದಯವಿಟ್ಟು. ಅದೇ ರೀತಿಯಲ್ಲಿ ಕಠಿಣವಾಗಿ ಮಾತಾಡಬೇಡಿ, ಮಾತು ಸ್ವಲ್ಪ ಮೌನವಾಗಿರ್ಲಿ, ಮೃದುವಾಗಿ ಮಾತಾಡಿ. ಸ್ವಲ್ಪ ಬೆಣ್ಣೆಯಲ್ಲಿ ಕೂದಲು ತೆಗೆದಾಗ ಮಾತಾಡಬೇಕಾದ ಅವಶ್ಯಕತೆ ಜಾಸ್ತಿ ಕಾಣ್ತಾ ಇದೆ. ನೋಡಿ, ಯೋಚನೆ ಮಾಡ್ಕೊಳ್ಳಿ. ವಿಶೇಷ ಪರಿಹಾರ ನಾವು ಮಾಡ್ತಾ ಇದ್ದೇವೆ, ವಿಶೇಷ ಪ್ರಸಾದ ನಾವು ಕೊಡ್ತಾ ಇದ್ದೇವೆ, ವಿಶೇಷ ಸನ್ನಿಧಾನದಲ್ಲಿ ಮಾಡ್ತಾ ಇದ್ದೇವೆ. ಈಗ ತಿಳಿಸ್ತೇನೆ ವಿಡಿಯೋ ಎಂಡ್ ಅಲ್ಲಿ. ವೃಶ್ಚಿಕ ರಾಶಿಯವರಿಗೆ 4ನೇ ಪಾಯಿಂಟ್ ಸೂರ್ಯಗ್ರಹಣದ ವಿಶೇಷ ಪ್ರಭಾವ ಏನಂದ್ರೆ ವೃತ್ತಿ ಹಾಗೂ ಮಾನಸಿಕ ಸಂಘರ್ಷ ಅಂತ ಹೇಳ್ಬಹುದು. ಏನಾಗುತ್ತೆ, ರವಿ ಅಂದ್ರೆ ಕರ್ಮಾಧಿಪತಿ, 10ನೇ ಮನೆಯ ಅಧಿಪತಿ, ನಿಮ್ಮ ಜಾಬ್ ರಿಲೇಟೆಡ್ ಅಥವಾ ಜಾಬ್ ಅನ್ನು ತೋರಿಸ್ತಕ್ಕಂಥವನಾಗಿರ್ತಾನೆ. ಸೊ ಕರ್ಮಾಧಿಪತಿ ಚತುರ್ಥದಲ್ಲಿ ಮನಸ್ಸಿನ ಜಾಗದಲ್ಲಿ ಗ್ರಸ್ತನಾಗ್ತಿದ್ದಾನೆ. ರಾಹು ಗ್ರಸ್ತ ಅಂದ ತಕ್ಷಣ ಏನಾಗುತ್ತೆ, ಕೆಲಸದ ಒತ್ತಡ ತುಂಬಾ ಜಾಸ್ತಿ ಆಗುತ್ತೆ. ಹೆವಿ ಟಾರ್ಚರ್ ಜಾಬ್ ಅಲ್ಲಿ ವೃಶ್ಚಿಕ ರಾಶಿಯವರಿಗೆ, ಹೆವಿ ಟಾರ್ಚರ್, ಹೆವಿ ಪ್ರೆಷರ್ ತಡ್ಕೊಳಕ್ಕಾಗ್ತದೆ. ಅದು ನೀವು ಗೌರ್ಮೆಂಟ್ ಜಾಬ್ ಮಾಡ್ತಾ ವೃಶ್ಚಿಕ ರಾಶಿಯವರು ವಿಧಾನಸೌಧ ಕೆಲಸ ಮಾಡ್ತೀನಿ, ಮಿನಿ ವಿಧಾನಸೌಧ ಕೆಲಸ ಮಾಡ್ತೀನಿ, ತಾಲೂಕ್ ಪಂಚಾಯತಿಲಿ ಕೆಲಸ ಮಾಡ್ತೀನಿ, ಪಟ್ಟಣ ಪಂಚಾಯತಿಲಿ ಕೆಲಸ ಮಾಡ್ತೀನಿ, ಅಥವಾ ಎಲ್ಲೇ ಗೌರ್ಮೆಂಟ್ ಜಾಬ್ ಮಾಡೋಂಥವ್ರು, ಪ್ರೈವೇಟ್ ಜಾಬು ಬಂತು, ಜಾಬ್ ಮಾಡ್ತಕ್ಕಂಥ ಪ್ರತಿಯೊಬ್ಬರಿಗೂ ಸ್ವಲ್ಪ ಗೌರ್ಮೆಂಟ್ ಜಾಬ್ರಿಗೆ ಸ್ವಲ್ಪ ಜಾಸ್ತಿ, ಒಂದು ತೂಕ ಜಾಸ್ತಿನೇ ಪ್ರಾಬ್ಲಮ್ ಇರುತ್ತೆ. ಪೊಲೀಸಲ್ಲಿ ಕೆಲಸ ಮಾಡ್ತಾ ಇದ್ದೀರಾ, ಒಂದು ತೂಕ ಜಾಸ್ತಿನೇ ಸಮಸ್ಯೆಯನ್ನ ಕಂಡು ಬರ್ತಾ ಇದೆ ಇಲ್ಲಿ. ಕೆಲಸ, ಕುಟುಂಬ, ಈ ಕಡೆ ಕೆಲಸದಲ್ಲಿ ಜಾಸ್ತಿ ಗಮನ ಹರಿಸಿದ್ರೆ ಫ್ಯಾಮಿಲಿ ಪ್ರಾಬ್ಲಮ್ಸ್ಗಳು ಜಾಸ್ತಿ. ಫ್ಯಾಮಿಲಿ ಕಡೆ ಗಮನ ಕೊಟ್ರೆ ಕೆಲಸದ ಕಡೆ ಗಮನ ಕೊಡಕ್ಕಾಗಲ್ಲ. ಇದೆರಡರ ಮಧ್ಯದಲ್ಲಿ ಸಮತೋಲನ ಕಾಯ್ದುಕೊಳ್ಳಿಕ್ಕಾಗದೆ ಬಹಳ ಕಷ್ಟ ಅಂತ ಕಂಡು ಬರ್ತಾ ಇದೆ. ಸೊ ಆದ್ರಿಂದ ಕೆಲಸದ ಸಮಸ್ಯೆಗಳೇನಿದೆ ಅದು ಕೆಲಸದ ಜಾಗದಲ್ಲಿ ಮಾತ್ರ ಯೋಚನೆ ಮಾಡಿ, ಅದನ್ನ ಮನೆಗೆ ಎತ್ಕೊಂಡ್ಬರ್ಬೇಡಿ. ಮನೆ ಸಮಸ್ಯೆ ಏನಿದೆ ಅದನ್ನ ಜಾಬ್ ಹತ್ರ ಎತ್ಕೊಂಡು ಹೋಗ್ಬೇಡಿ. ಎರಡನ್ನೂ ಸಮತೋಲನ ಕಾಯ್ಬೇಕಾಗುತ್ತೆ. ಪರಿಹಾರಗಳು, ವಿಶೇಷ ಪ್ರಸಾದ ಧಾರಣೆ, ಇದು ನಿಮಗೆ ತುಂಬಾ ಚೆನ್ನಾಗಿ ಕೆಲಸ ಮಾಡಲಿದೆ. ಆ ವಿಶೇಷ ಪ್ರಸಾದದ ಬಗ್ಗೆಯೂ ವಿಡಿಯೋ ಎಂಡಲ್ಲಿ ಹೇಳ್ತೇನೆ ನಾನೀಗ. 5ನೇ ಪ್ರಮುಖವಾದಂತಹ ವಿಚಾರ ವೃಶ್ಚಿಕ ರಾಶಿಯವರಿಗೆ ಮಹಾಸೂರ್ಯ ಗ್ರಹಣದ ಬಗ್ಗೆ ಏನಪ್ಪಾ ಅಂದ್ರೆ ವಾಹನ, ಜಲ ಅಂದ್ರೆ ನೀರು, ವಿದ್ಯುತ್, ಈ ವಿಚಾರಗಳಲ್ಲಿ ಸ್ವಲ್ಪ ಜಾಗ್ರತೆಯನ್ನ ವಹಿಸಬೇಕು. ಮಹಾಸೂರ್ಯ ಗ್ರಹಣ ಚತುರ್ಥ ಭಾವ ಅಂದ್ರೆ ನಿಮಗೆ ಸ್ವಲ್ಪ ವಾಹನದ ವಿಚಾರವನ್ನ, ರಾಹು ಈ ಅಚಾನಕ್ ಯಾವುದೋ ಒಂದು ಘಟನೆ ನಡೆದೋಯ್ತಪ್ಪ, ಅನಿರೀಕ್ಷಿತ ಸಡನ್ ಆಗಿ ಆಗೋಯ್ತು ಸರ್, ನಮ್ಗೇನು ಗೊತ್ತೇ ಆಗ್ಲಿಲ್ಲ ಅಂತಾರಲ್ಲ. ಸೊ ಇದನ್ನೆಲ್ಲ ರಾಹು ಮಾಡಿಸ್ತಕ್ಕಂಥವನಾಗಿರ್ತಾನೆ. ಇನ್ನು ಸಣ್ಣ ನಿರ್ಲಕ್ಷ್ಯವೂ ಸಹ ದೊಡ್ಡದಾದಂತಹ ಸಮಸ್ಯೆಯನ್ನು ಕೊಟ್ಟುಬಿಡಬಹುದು. ಏನಾಗ್ಬಿಡುತ್ತೆ, ಈಗ ನೀರಿನ ವಿಚಾರದಲ್ಲಿ ಇವಾಗ ಗ್ರಹಣದ ಹಿಂದೂ ಮುಂದು ಎಲ್ಲೋ ಕೆರೆ ಈಜಕ್ ಹೋಗಿದ್ದೆ, ನದಿ ಈಜಕ್ ಹೋಗಿದ್ದೆ, ಮರ ಹತ್ತಕ್ ಹೋಗಿದ್ದೆ, ಟ್ರೆಕ್ಕಿಂಗ್ ಹೋಗಿದ್ದೆ, ಮತ್ತೊಂದು ಹೋಗಿದ್ದೆ, ಇನ್ನೊಂದು ಹೋಗಿದ್ದೆ, ಬೇಡ ಅಂತ. ಗ್ರಹಣ ಟೈಮ್ ಚೆನ್ನಾಗಿಲ್ಲ ಅಂತಂದಾಗ ಬಹಳ ಎಚ್ಚರಿಕೆ ಇರಬೇಕು. ಮೊಬೈಲ್ ಚಾರ್ಜ್ ಹಾಕ್ಬಿಟ್ಟು ತಲೆದಿಂಬಡಿಗೆ ಇಟ್ಕೊಂಡು ಮಲ್ಕೊಳ್ತಕ್ಕಂಥದ್ದು ಬಹಳ ಡೇಂಜರಸ್ ಕೆಲಸಗಳು ನೀವು ಮಾಡ್ತೀರಾ ಅಂತ ಸ್ಪಷ್ಟವಾಗಿ ಕಂಡು ಬರ್ತಾ ಇದೆ. ಮಾಡಬೇಡಿ. ವಾಹನ ಚಾಲನೆ ಮಾಡಬೇಡಿ, ಎಚ್ಚರವನ್ನು ವಹಿಸಿ. ನೀರು, ವಿದ್ಯುತ್ ಉಪಕರಣಗಳು ಬಳಸುವಾಗ ಜಾಗ್ರತೆ ಇರಲಿ. ಮೊಬೈಲ್ ಚಾರ್ಜ್ ಹಾಕೊಂಡೇನೆ ಮಾತಾಡ್ತಕ್ಕಂಥದ್ದು
ದಯವಿಟ್ಟು ಬೇಡ, ಬಹಳ ಎಚ್ಚರಿಕೆಯಿಂದ ಇರಬೇಕು. ಬಹಳ ಮುಖ್ಯವಾಗಿರತಕ್ಕಂಥ ವಿಚಾರಗಳಿದೆಲ್ಲ ಆಯ್ತಲ್ವಾ. ಸೊ ಅದರಿಂದ ಎಲ್ಲದಕ್ಕೂ ಪರಿಹಾರ ಬಹಳ ಮುಖ್ಯ. ನಾನು ಹೇಳುವಂಥದ್ದು ಗೋಧಿ ಹಾಗೂ ಉದ್ದಿನ ಬೇಳೆ ಇದೆರಡನ್ನೂ ಸಪ್ರೇಟ್ ಆಗಿ 17ನೇ ತಾರೀಕು ಗ್ರಹಣ ಅಂದ್ರೆ 18ನೇ ತಾರೀಕು ಬೆಳಗ್ಗೆ ಎದ್ದು ಸ್ನಾನ ಆದ್ಮೇಲೆ ಹತ್ತಿರದಲ್ಲಿರೋ ದೇವಸ್ಥಾನದಲ್ಲಿ ದಾನ ಮಾಡಿಬಿಟ್ರೆ ಅದು ಕೂಡ ತುಂಬಾ ಒಳ್ಳೇದು. ಇಲ್ಲ ನಾವು ವಿಶೇಷವಾಗಿ ಹೋಮ ಹವನಗಳನ್ನು ಮಾಡಿ ವಿಶೇಷ ಪ್ರಸಾದಗಳು ನಿಮಗೆ ಕೊಡ್ತಾ ಇದ್ದೇವೆ, ಅದ್ರ ಬಗ್ಗೂ ಸಹ ನಿಮಗೆ ಗೊತ್ತಾಗ್ಬೇಕು. ನಿಮಗೆ ಫೆಬ್ರವರಿ 17ನೇ ತಾರೀಕು ಮಂಗಳವಾರ ಅಮಾವಾಸ್ಯೆ ಮಹಾಸೂರ್ಯ ಗ್ರಹಣದ ದಿವಸವೇ ನಮ್ಮ ಯಾಗಶಾಲೆಯಲ್ಲ, ಉತ್ತರದ ನೇಪಾಳದ ಪಶುಪತಿನಾಥನ ಸನ್ನಿಧಾನದಲ್ಲಿ, ಜ್ಯೋತಿರ್ಲಿಂಗ ಸ್ವರೂಪಿ ಪಶುಪತಿನಾಥನ ಸನ್ನಿಧಾನದಲ್ಲಿ ಈ ಬಾರಿಯ ನಮ್ಮ ವಿಶೇಷವಾದಂತಹ ದೇವತಾರಾಧನೆಗಳನ್ನು ನಾವು ಪ್ಲಾನ್ ಮಾಡಿರ್ತಕ್ಕಂಥದ್ದು. ನಮಗೆಲ್ಲ ಗೊತ್ತಿರ್ತಕ್ಕಂಥ ಹಳಬರಿಗೆಲ್ಲ ಗೊತ್ತಿರ್ತದೆ, ಪ್ರತಿ ವರ್ಷಕ್ಕೊಮ್ಮೆ ನಾವು ನೇಪಾಳದ ಪಶುಪತಿನಾಥನ ಸನ್ನಿಧಾನದಲ್ಲಿ ಶಿವರಾತ್ರಿ ಅಮಾವಾಸ್ಯೆ ದಿವಸ ನಾವು ದೇವತಾರಾಧನೆಯನ್ನು ಮಾಡ್ತೇವೆ. ಸೊ ಈ ಬಾರಿಯೂ ಅದಕ್ಕೆ ಹೊರತಲ್ಲ, ಈ ಬಾರಿಯೂ ಸಹ ಅಂತಹ ದಿವ್ಯ ಪವಿತ್ರವಾದಂತಹ ಕ್ಷೇತ್ರದಲ್ಲಿಯೇ ನಾವು ದೇವತಾರಾಧನೆಯನ್ನು ಹೋಮಗಳನ್ನು ಮಾಡ್ತಾ ಇದ್ದೇವೆ. ಪರಿಹಾರ ಶಾಂತಿಗಳನ್ನು ಯಾವ ರೀತಿ ಶಾಂತಿಗಳನ್ನು ಮಾಡ್ತಾ ಇದ್ದೀವಿ ಈ ಬಾರಿ ನೋಡ್ಕೊಳ್ಳಿ. ಬಹಳ ಮುಖ್ಯವಾಗಿ ಶಿವರಾತ್ರಿ ಅಮಾವಾಸ್ಯೆ ಶಿವನ ಸನ್ನಿಧಾನವಾದ ಕಾರಣ ರುದ್ರ ಹೋಮವನ್ನು ಮಾಡಲೇಬೇಕು. ನಾವು ರುದ್ರ ಹೋಮವನ್ನು ಮಾಡ್ತಾ ಇದ್ದೇವೆ. ಜೊತೆಗೆ ಅವತ್ತಿನ ದಿವಸವೇ ರಾಹುಗ್ರಸ್ತ ಮಹಾಸೂರ್ಯಗ್ರಹಣ ಇರೋದ್ರಿಂದಾಗಿ ನಾವು ಸೂರ್ಯಗ್ರಹಣ ಶಾಂತಿ ಹೋಮವನ್ನು ಸಹ ಮಾಡ್ತಾ ಇದ್ದೇವೆ. ಅದರ ಜೊತೆಯಲ್ಲಿ ಮಹಾಪ್ರತ್ಯಂಗಿರ ಹೋಮವನ್ನು ಮಾಡ್ತಾ ಇದ್ದೇವೆ. ಈ ಮಾಟ ಮಂತ್ರ, ಶತ್ರುಬಾಧೆ, ದೃಷ್ಟಿದೋಷ ಇತ್ಯಾದಿಗಳೆಲ್ಲ ಪರಿಹಾರಕ್ಕೋಸ್ಕರವಾಗಿ ಮಹಾಪ್ರತ್ಯಂಗಿರ ಹೋಮವನ್ನು ಮಾಡ್ತಾ ಇರತಕ್ಕಂಥದ್ದು. ಜೊತೆಗೆ ಮಹಾಮೃತ್ಯುಂಜಯ ಹೋಮವನ್ನು ಮಾಡ್ತಾ ಇದ್ದೇವೆ. ಜೊತೆಗೆ ಈ ಬಾರಿ ಬಹಳ ಪ್ರಮುಖವಾಗಿ ಇಂದ್ರಾಷ್ಟ ದಿಗ್ಬಂಧನ ಹೋಮ ಅಂತ ಒಂದು ವಿಶೇಷವಾದಂತಹ ದಿಗ್ಬಂಧನ ಹೋಮವನ್ನು ಮಾಡ್ತಾ ಇದ್ದೇವೆ. ಇದೆಲ್ಲ ಮಾಡಿ ವಿಶೇಷವಾದಂತಹ ಪ್ರಸಾದವನ್ನು ಕೊಡ್ತಾ ಇರತಕ್ಕಂಥದ್ದು ನಾವು ಯಾವುದಪ್ಪ ಅಂತಂದರೆ ಈ ಒಂದು ವಿಶೇಷವಾಗಿರತಕ್ಕಂಥ ಪ್ರಸಾದ. ಇದು ಮಹಾರುದ್ರ ತ್ರಿಶಕ್ತಿ ಮಾಲೆ. ಇದರಲ್ಲಿ 3 ವಿಧದ ವಿಶೇಷವಾದಂತಹ ಒಂದು ದ್ರವ್ಯಗಳಿದೆ. ಇದರ ಒಂದು ಬಂದು ಕರುಂಗಾಲಿ ಮಾಲೆ, ಎಲ್ಲರಿಗೂ ಗೊತ್ತಿರತಕ್ಕಂಥ, ನಾವು ಈ ಹಿಂದೆ ಸಹ ಕೊಟ್ಟಿದ್ದೇವೆ ಕರುಂಗಾಲಿ ಮಾಲೆ ಅಂಥೇಳಿ. ಎರಡನೆಯದು ವ್ಯಾಘ್ರನೇತ್ರ ರತ್ನ ಮಾಲೆ, ವ್ಯಾಘ್ರನೇತ್ರ ರತ್ನ ಮಣಿಗಳು. ಇನ್ನು 3ನೇದು ಜ್ವಾಲಾಮುಖಿ ರತ್ನಗಳು. ಸೊ 3 ಅದ್ಭುತವಾದಂತಹ ತ್ರಿಶಕ್ತಿಗಳನ್ನು ಸೇರಿಸಿರ್ತಕ್ಕಂಥದ್ದು. ಒಂದು ಕರುಂಗಾಲಿ, ಇನ್ನೊಂದು ವ್ಯಾಘ್ರನೇತ್ರ ರತ್ನ ಹಾಗೂ ಇನ್ನೊಂದು ಜ್ವಾಲಾಮುಖಿ. ಈ ಒಂದು ವಿಶೇಷವಾದಂತಹ ತ್ರಿಶಕ್ತಿ ಮಾಲೆಯನ್ನು ರುದ್ರ ತ್ರಿಶಕ್ತಿ, ಮಹಾರುದ್ರ ತ್ರಿಶಕ್ತಿ ಮಾಲೆ ಇದು. ಯಾಕೆಂದರೆ ಇದನ್ನು ರುದ್ರ ಹೋಮದಲ್ಲಿ, ಅದೇ ಜೊತೆಯಲ್ಲಿ ಮಹಾಪ್ರತ್ಯಂಗಿರ ಹೋಮದಲ್ಲಿ, ಅದರ ಜೊತೆಯಲ್ಲಿ ಇಂದ್ರಾಷ್ಟ ದಿಗ್ಬಂಧನ ಒಂದು ವಿಶೇಷವಾದಂತಹ ಹೋಮದಲ್ಲಿ, ಹಾಗೂ ಸ್ವಯಂವರ ಪಾರ್ವತಿ ಹೋಮ, ಗುರುಶಾಂತಿ ಶನಿಶಾಂತಿ ಸಹಿತ ಮಹಾನವಗ್ರಹ ಶಾಂತಿ ಹೋಮಗಳಲ್ಲಿ ಈ ವಿಶೇಷವಾಗಿರ್ತಕ್ಕಂಥ ಮಾಲೆಯನ್ನು ಎನರ್ಜೈಸ್ ಮಾಡ್ತೇವೆ. ನೆನಪಿಟ್ಕೊಳ್ಳಿ, 3 ವಿಶೇಷವಾದಂತಹ ರತ್ನಗಳಿದೆ. ಇದರಲ್ಲಿ ಕರುಂಗಾಲಿನೂ ಇದೆ, ಇದರಲ್ಲಿ ಜ್ವಾಲಾಮುಖಿನೂ ಇದೆ. ಏನು ಭೂಗರ್ಭದಿಂದ ಜ್ವಾಲಾಮುಖಿ ಸ್ಫೋಟಗೊಂಡು ಲಾವಾ ರಸ ಹೊರಬರುತ್ತಲ್ಲ, ಆ ಜ್ವಾಲಾಮುಖಿ ರತ್ನವೂ ಇದೆ. ಇದರಲ್ಲಿಯೇ ವಿಶೇಷವಾಗಿ ವ್ಯಾಘ್ರನೇತ್ರ ರತ್ನವೂ ಸಹ ಇದೆ. ಸೊ ಈ ಒಂದು ಅದ್ಭುತವಾದಂತಹದ್ದು ಮಹಾಪ್ರತ್ಯಂಗಿರ ಹೋಮದಲ್ಲಿ ಎನರ್ಜೈಸ್ ಆದಾಗ ಮಾಟಮಂತ್ರ, ದೃಷ್ಟಿದೋಷ, ಶತ್ರುಬಾಧೆಗಳನ್ನು ಪರಿಹಾರ ಮಾಡಿಕೊಳ್ಳುತ್ತೆ. ವ್ಯಾಘ್ರನೇತ್ರ ರತ್ನವೂ ಇರೋದ್ರಿಂದಾಗಿ ಇದು ನಿಮ್ಮ ದೃಷ್ಟಿದೋಷಾದಿಗಳನ್ನು ಪರಿಹಾರ ಮಾಡಿಕೊಡುತ್ತೆ. ಇದರಲ್ಲಿ ಜ್ವಾಲಾಮುಖಿ ರತ್ನ ಇರೋದ್ರಿಂದ ಇಂದ್ರಾದ್ಯಷ್ಟ ದಿಕ್ಪಾಲಕ, ವಿಶೇಷವಾದ ಇಂದ್ರಾಷ್ಟ ದಿಕ್ಪಾಲಕ ಹೋಮಗಳಲ್ಲಿ ಇದು ಎನರ್ಜೈಸ್ ಆಗೋದ್ರಿಂದಾಗಿ ನಿಮಗೆ ದಿಗ್ಬಂಧನ, ಒಂದು ನೆಗೆಟಿವ್ ಎನರ್ಜೀಸ್ ಹೊರಗೋಗಬೇಕು, ಇನ್ನೊಂದು ದಿಗ್ಬಂಧನದಿಂದ ಯಾವುದೇ ನೆಗೆಟಿವ್ ಎನರ್ಜೀಸ್ ನಿಮ್ಮನ್ನು ತಾಕಬಾರದು. ಅಂತಹ ಅದ್ಭುತವಾದಂತಹ ಈ ಒಂದು ಮಾಲೆಯನ್ನು ಶಿವರಾತ್ರಿ ಅಮಾವಾಸ್ಯೆ ಮಹಾಸೂರ್ಯಗ್ರಹಣ ಪರ್ವ ದಿನದಂದು ನೇಪಾಳದ ಪಶುಪತಿನಾಥನ ಸನ್ನಿಧಾನದಲ್ಲಿ ಇದನ್ನು ಎನರ್ಜೈಸ್ ಮಾಡಿ ನಾವು ನಿಮಗೆ ಕೊಡ್ತಾ ಇರ್ತಕ್ಕಂಥದ್ದು, ಕಳಿಸ್ಕೊಡ್ತಕ್ಕಂಥದ್ದು. ಇದನ್ನೇ ಅಲ್ಲಿಗೆ ತೆಗೆದುಕೊಂಡು ಹೋಗಿ ಅಲ್ಲೇ ಎಲ್ಲ ಎನರ್ಜೈಸ್ ಮಾಡಿ ಮತ್ತೆ ವಾಪಸ್ ಅಲ್ಲಿಂದ ತಂದು ನಾವು ನಿಮಗೆ ಕಳಿಸ್ಕೊಡ್ತೇವೆ. ಫೆಬ್ರವರಿ 17ನೇ ತಾರೀಕು ಮಂಗಳವಾರವೇ ಹೋಮ ಇರತಕ್ಕಂಥದ್ದು. ನಾನು ಮತ್ತೆ ಪುನಃ ವಾಪಸ್ ಅಲ್ಲಿಂದ ಬಂದು ನಾವಿಲ್ಲಿ ಪ್ರಸಾದವನ್ನು ಕೊಟ್ಟು ನಾವು ನಿಮಗೆ ಇದನ್ನು ಕಳಿಸ್ಕೊಡ್ತಕ್ಕಂಥದ್ದಾಗಿರ್ತದೆ. ಈ ಸಮಯವನ್ನು ನೀವು ಗಮನಿಸಬೇಕು. ನಾನು ಯಾವುದೋ ಪಕ್ಕದ ಊರಿಗೋ, ಪಕ್ಕದ ಜಿಲ್ಲೆಗೋ, ಪಕ್ಕದ ರಾಜ್ಯಕ್ಕೆ ಹೋಗ್ತಾ ಇಲ್ಲ, ಪಕ್ಕದ
ದೇಶಕ್ಕೆ ಹೋಗ್ತಾ, ಇನ್ನೊಂದು ದೇಶಕ್ಕೆ ಹೋಗ್ತಾ ಇರತಕ್ಕಂಥದ್ದು. ಸೊ ಅದರಿಂದಾಗಿ ಆ ದೇಶ ಅಂದರೆ ನೇಪಾಳ ದೇಶದಲ್ಲಿ ನಮ್ಮ ಜ್ಯೋತಿರ್ಲಿಂಗ ಅಂತಂದರೆ ಜ್ಯೋತಿರ್ಲಿಂಗದ ಇನ್ನೊಂದು ಭಾಗ ಅಂತ ಹೇಳ್ತಾರೆ, ಮುಖ ಭಾಗ ಅಂತ ಹೇಳ್ತಾರೆ ಪಶುಪತಿನಾಥನನ್ನ. ಇಲ್ಲಿ ಬೆನ್ನಿನ ಭಾಗ ಬಂದು ಕೇದಾರನಾಥ, ಮುಖ ಭಾಗ ಬಂದು ಪಶುಪತಿನಾಥ ಅಂತ ಹೇಳ್ತಾರೆ. ಆ ಪಶುಪತಿನಾಥ ಜ್ಯೋತಿರ್ಲಿಂಗದ ಸನ್ನಿಧಾನದಲ್ಲಿ ಶಿವರಾತ್ರಿ ಅಮಾವಾಸ್ಯೆ ಮಹಾಸೂರ್ಯಗ್ರಹಣದ ಒಂದು ವಿಶೇಷ ಪರ್ವ ದಿನದಂದೇ ಈ ವಿಶೇಷವಾದಂತಹ ಮಾಲೆಯನ್ನು ಎನರ್ಜೈಸ್ ಮಾಡಿ ಪ್ರತಿಯೊಬ್ಬರಿಗೂ ಸಹ ಕೊಡ್ತಾ ಇದ್ದೇವೆ. ಈ ಒಂದು ಅದ್ಭುತವಾದಂತಹ ಮಹಾರುದ್ರ ತ್ರಿಶತಿ ವಿಶೇಷ ಮಾಲೆಯನ್ನು ದಯವಿಟ್ಟು ನೀವು ಮಿಸ್ ಮಾಡ್ಕೊಳ್ಳೋಕೆ ಹೋಗ್ಬಿಡಿ. ಸಂಕಲ್ಪ ಸೇವೆಗೆ ಹೆಸರು ಕೊಟ್ಕೊಳ್ಳಿ. ಸ್ಕ್ರೀನ್ ಮೇಲೆ ಕಾಣ್ತಾ ಇರ್ತಕ್ಕಂಥ ನಂಬರ್ಗೆ ನಿಮ್ಮ ಹೆಸರು, ಗೋತ್ರ ಗೊತ್ತಿದ್ರೆ, ನಕ್ಷತ್ರ ಗೊತ್ತಿದ್ರೆ, ರಾಶಿ ಗೊತ್ತಿದ್ರೆ ಬೇಗ ಬೇಗ ವಾಟ್ಸಪ್ ಮಾಡ್ಕೊಳ್ಳಿ. ಲೈವಲ್ಲಿ ನೇಪಾಳದಲ್ಲಿ ನಿಮ್ಮ ಹೆಸರು ಸಂಕಲ್ಪ ಆಗ್ತಕ್ಕಂಥದ್ದು ನೀವು ಇಲ್ಲೇ ಕೂತ್ಕೊಂಡು ನಿಮ್ಮ ಮನೆಯಲ್ಲಿ ನೋಡ್ಕೊಳ್ಬಹುದಾಗಿರ್ತದೆ. ನೇಪಾಳದಲ್ಲಿ ನಾನು ಸಂಕಲ್ಪ ಮಾಡ್ತಾ ಇರ್ತೇನೆ, ಹೆಸರು ನಾನೇ ಕೂತ್ ಸಂಕಲ್ಪ ಮಾಡ್ತೇನೆ. ನೀವು ಇಲ್ಲಿ ನಿಮ್ಮ ಮನೆಗಳಲ್ಲಿ ಕೂತ್ಕೊಂಡು ನಿಮ್ಮ ಹೆಸರು ಅಲ್ಲಿ ಸಂಕಲ್ಪ ಆಗೋದು ನೀವು ಲೈವಲ್ಲಿ ನೋಡಬಹುದಾಗಿರ್ತದೆ. ಎಲ್ಲ ಹೋಮಗಳನ್ನು ನಾವು ನೇಪಾಳದಲ್ಲಿ ಮಾಡುವ ಎಲ್ಲ ಹೋಮಗಳನ್ನು ನೀವು ಇಲ್ಲೇ ಕೂತ್ಕೊಂಡು ಲೈವ್ ನೋಡಬಹುದು. ಎಲ್ಲ ಹೋಮಗಳ ಭಸ್ಮ, ಕುಂಕುಮಾರ್ಚನೆ, ಕುಂಕುಮ ಪ್ರಸಾದ್ ಜೊತೆಗೆ ಈ ವಿಶೇಷವಾದಂತಹ ಮಹಾರುದ್ರ ತ್ರಿಶಕ್ತಿ ಒಂದು ಮಾಲೆಯನ್ನು ನಾವು ಅಲ್ಲಿಂದ ಎನರ್ಜೈಸ್ ಮಾಡ್ಕೊಂಡು ತಗೊಂಡಿರ್ತಕ್ಕಂಥ ನಿಮಗೆ ಸ್ಪೀಡ್ ಪೋಸ್ಟಲ್ಲಿ ಕಳಿಸ್ಕೊಡ್ತೇವೆ. ಸೊ ದಯವಿಟ್ಟು ಸ್ಕ್ರೀನ್ ಮೇಲೆ ಕಾಣುವಂಥ ನಂಬರ್ಗೆ ನೀವು ಸಂಕಲ್ಪ ಸೇವೆ ಕೊಟ್ಕೊಳ್ಬಹುದಾಗಿರ್ತದೆ. ಬಹಳ ಲಿಮಿಟೆಡ್ ಆಗಿ ನಾವು ಮಾಲೆ ಮಾಡಿಸಿರ್ತಕ್ಕಂಥದ್ದು. ಸೊ ದಯವಿಟ್ಟು ಬೇಗ ಬೇಗ ನಿಮ್ಮ ವಿವರಗಳನ್ನೆಲ್ಲ ವಾಟ್ಸಪ್ ಮಾಡ್ಕೊಳ್ಳಿ ಸ್ಕ್ರೀನ್ ಮೇಲೆ ಕಾಣ್ತಾ ಇರ್ತಕ್ಕಂಥ ನಂಬರ್ಗೆ. ಹಾಗೂ ಈ ವಿಡಿಯೋನ ಪ್ರತಿಯೊಬ್ಬರಿಗೂ ರೀಚ್ ಆಗೋ ಥರ ದಯವಿಟ್ಟು ವಾಟ್ಸಪ್, ಫೇಸ್ಬುಕ್, ಮೆಸೆಂಜರ್, ಟೆಲಿಗ್ರಾಮ್, ಇನ್ಸ್ಟಾಗ್ರಾಮ್ ಎಲ್ಲ ಕಡೆ ಸಾಮಾಜಿಕ ಜಾಲತಾಣಗಳಲ್ಲಿ ವಿಡಿಯೋನ ಶೇರ್ ಮಾಡಲಿಕ್ಕೆ ಮರಿಬೇಡಿ. ನೀವಿನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿನ ಚಾನಲ್ ಅಂದರೆ ದಯವಿಟ್ಟು ಕೆಳಗಡೆ ಸಬ್ಸ್ಕ್ರೈಬ್ ಅಂತ ಬಟನ್ ಅಂತೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಬಟನ್ ಹೊತ್ಕೊಂಡು ಆಲ್ ಅಂತ ಮಾಡಲಿಕ್ಕೆ ಮರಿಬೇಡಿ. ಫೇಸ್ಬುಕ್ಕಲ್ಲಿ ನೋಡ್ತಾ ಇದ್ದೀರಾ, ನಮ್ಮ ಪೇಜನ್ನು ಫಾಲೋ ಮಾಡಲಿಕ್ಕೆ ದಯವಿಟ್ಟು ಮರಿಬೇಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಪುನಃ ಸಿಗ್ತಾನೆ. ಎಲ್ಲರಿಗೂ ಸಹ ಒಳ್ಳೆಯದಾಗಲಿ. ಲೋಕ ಸಮಸ್ತ ಸುಖಿನೋ ಭವಂತು. ನಾರಾಯಣ ನಾರಾಯಣ ನಾರಾಯಣ.